ನಿಮಗೆಲ್ಲ ಮೊದಲನೇ ಹಾಗೆ ಎರಡನೇ ವಿಶ್ವ ಯುದ್ಧ ಗೊತ್ತೇ ಇದೆ. ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಅಮೆರಿಕ ಇಡೀ ಜಪಾನ್ ಮೇಲೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿಬಿಡ್ತು. ವಿಮಾನಗಳ ಮೂಲಕ ಸಾವಿರಾರು ಬಾಂಬ್ಗಳನ್ನ ಜಪಾನ್ ಮೇಲೆ ಬೀಳಿಸಲಾಯಿತು. ಇದಾವುದಕ್ಕೂ ಜಗ್ಗದ ಜಪಾನ್ ಮೇಲೆ ಕಡೆಯದಾಗಿ ಅಣುಬಾಂಬ್ ಅನ್ನ ಹಾಕಲಾಯಿತು. ಹಿರೋಶಿಮಾ, ನಾಗಾಸಾಕಿ ನಗರಗಳು ಧ್ವಂಸವಾದ ಮೇಲೆ ಯುದ್ಧ ನಿಂತಿದ್ದು. ಸುಮಾರು 79-80 ವರ್ಷಗಳ ಹಿಂದೆ ನಡೆದಂತಹ ಘಟನೆಗೆ ಈಗಲೂ ಕೂಡ ಜಪಾನ್ ನೋವು ಅನುಭವಿಸ್ತಾನೆ ಇದೆ. 8 ದಶಕದ ಹಿಂದೆ ಹೀಗೆಯೇ ಅಮೆರಿಕ ಎಸೆದಿದ್ದಂತಹ ಬಾಂಬ್ ಈಗ ಬ್ಲಾಸ್ಟ್ ಆಗಿದೆ. ಎಸ್, ಇದು ಅಚ್ಚರಿ ಅನ್ಸಿದ್ರೂ ಕೂಡ ಸತ್ಯ. 80 ವರ್ಷದ ಹಿಂದೆ ಅಮೆರಿಕ ವಿಮಾನದ ಮೂಲಕ ಬಂದು ಬೆಸಾಕಿ ಹೋಗಿದ್ದಂತಹ ಬಾಂಬ್ ಇಂದು ಜಪಾನ್ನಲ್ಲಿ ಬ್ಲಾಸ್ಟ್ ಆಗಿದೆ. ನೈಋತ್ಯ ಜಪಾನ್ನ ಮಿಯಾಜಾಕಿ ಏರ್ಪೋರ್ಟ್ನಲ್ಲೇ ಇಷ್ಟು ದಿನ ಅಡಗಿಸಿಟ್ಟಿದ್ದಂತಹ ಅಮೆರಿಕದ ಬಾಂಬ್ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿದೆ. 1945ರಲ್ಲಿ ಅಮೆರಿಕದ ಬಾಂಬರ್ಗಳು ಈ ಒಂದು ಮಿಯಾಜಾಕಿ ಏರ್ಪೋರ್ಟ್ನಲ್ಲಿ ಬಾಂಬ್ ಅನ್ನ ದಾಳಿ ಮಾಡಿತ್ತು. ನೂರಾರು ಬಾಂಬ್ಗಳನ್ನ ಆಗ ಅಲ್ಲಿ ಆಕಾಶದಿಂದ ಸುರಿಸಲಾಗಿತ್ತು. ಈ ಮಿಯಾಜಾಕಿ ಏರ್ಪೋರ್ಟ್ ಅನ್ನ ಯುದ್ಧ ಕಾಲದಲ್ಲಿ ಅಂದ್ರೆ 1943ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಯುದ್ಧ ವಿಮಾನಗಳು ಅಲ್ಲಿಂದಲೇ ಹಾರಾಡ್ತಿದ್ವು. ಈ ಏರ್ಪೋರ್ಟ್ ಮೇಲೆ ಅಮೆರಿಕ ಬಾಂಬ್ ಹಾಕಿ ಅಲ್ಲಿದ್ದ ಸಾಕಷ್ಟು ಯುದ್ಧ ವಿಮಾನಗಳನ್ನ ಧ್ವಂಸ ಮಾಡಿತ್ತು. ರನ್ವೇ ಮೇಲೆ ಬಿದ್ದಂತಹ ಬಾಂಬ್ಗಳು ಬ್ಲಾಸ್ಟ್ ಆಗಿದ್ರೆ ಒಂದೇ ಒಂದು ಬಾಂಬ್ ರನ್ವೇ ಪಕ್ಕ ಮೆತ್ತನೆ ಇರುವಂತಹ ಮಣ್ಣಿನ ಮೇಲೆ ಬಿದ್ದಿತ್ತು. ಆಕಾಶದಿಂದ ಬಿದ್ದ ರಭಸಕ್ಕೆ ಆ ಒಂದು ಬಾಂಬ್ ಭೂಮಿಯ ಆಳದವರೆಗೆ ಹೋಗಿತ್ತು. ಆದ್ರೆ ಆ ಬಾಂಬ್ ಇನ್ನೂ ಕೂಡ ಬ್ಲಾಸ್ಟ್ ಆಗಿರ್ಲಿಲ್ಲ. ಇವತ್ತು ಬ್ಲಾಸ್ಟ್ ಆಗಿದೆ. ಇದಾದ್ಮೇಲೆ ಜಪಾನ್ ಸರ್ಕಾರ ಮಿಯಾಜಾಕಿ ಏರ್ಪೋರ್ಟ್ ಅನ್ನ ಮತ್ತೆ ನವೀಕರಣಗೊಳಿಸಿತು. ಆದ್ರೆ ರನ್ವೇ ಪಕ್ಕದ ಜಾಗದಲ್ಲಿ ಬಿದ್ದಂತಹ ಭೂಮಿಯ ಆಳಕ್ಕೆ ಹುದುಗಿ ಹೋಗಿದ್ದಂತಹ ಬಾಂಬ್ ಬಗ್ಗೆ ಇನ್ನೂ ಕೂಡ ಗೊತ್ತೇ ಆಗಿರ್ಲಿಲ್ಲ. ಇಡೀ ಏರ್ಪೋರ್ಟ್ ಅನ್ನ ಮಣ್ಣು ಹಾಕಿ ಸಮತಟ್ಟು ಮಾಡಿಬಿಟ್ಟಿತ್ತು. ಇದು ಭೂಮಿಯಲ್ಲೇ ಕಳೆದ 80 ವರ್ಷಗಳಿಂದ ಮುಚ್ಚಿ ಹೋಗಿತ್ತು. ಇಷ್ಟು ದಿನ ಭೂಮಿಯ ಆಳದಲ್ಲೇ ಇದ್ದಂತಹ ಅಮೆರಿಕದ ಬಾಂಬ್ ಇಂದು ಸ್ಫೋಟಗೊಂಡಿದೆ. ಅಂದಹಾಗೆ ಈ ಬಾಂಬ್ ಅನ್ನ ಆಂಟಿ ಕಮಿಕೇಜ್ ಬಾಂಬ್ ಅಂತ ಕೂಡ ಕರೀತಾರೆ. ಅಂದ್ರೆ ಜಪಾನ್ನ ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಕಮಿಕೇಜ್ ಅನ್ನೋ ಮಾದರಿಯ ವಿಮಾನವನ್ನ ಬಳಸಲಾಗಿತ್ತು. ಅದನ್ನ ಸೂಸೈಡರ್ ವಿಮಾನಗಳು ಅಂತ ಕೂಡ ಕರೀತಾರೆ. ಅಂದ್ರೆ ದೊಡ್ಡದೊಂದು ವಿಮಾನದಲ್ಲಿ ಈ ಚಿಕ್ಕ ಚಿಕ್ಕ ವಿಮಾನಗಳನ್ನ ತೆಗೆದುಕೊಂಡು ಹೋಗಿ ಆಕಾಶದಿಂದ ಡ್ರಾಪ್ ಮಾಡಬೇಕಾಗಿತ್ತು. ಈ ಚಿಕ್ಕ ವಿಮಾನದಲ್ಲಿ ಪೈಲಟ್ ಕೂಡ ಇರ್ತಿದ್ರು. ಚಿಕ್ಕ ವಿಮಾನದಲ್ಲೇ ಹಾರಿಕೊಂಡು ಹೋಗಿ ಶತ್ರು ದೇಶಗಳ ಯುದ್ಧ ನೌಕೆಗಳು ಅಥವಾ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಸಿ ಬ್ಲಾಸ್ಟ್ ಮಾಡಿಸಲಾಗ್ತಿತ್ತು. ಈ ಚಿಕ್ಕ ವಿಮಾನದಲ್ಲಿ ಪೈಲಟ್ ಕೂಡ ತನ್ನ ದೇಶಕ್ಕಾಗಿ ಹುತಾತ್ಮರಾಗ್ತಾ ಇದ್ರು. ಆಕಾಶದಿಂದ ಬೀಳಿಸಿರುವಂತಹ ಬಾಂಬ್ಗಳು ಗುರಿ ತಪ್ಪಿ ಬೇರೆ ಕಡೆ ಬೀಳೋ ಸಾಧ್ಯತೆ ಕೂಡ ಇರ್ತಿತ್ತು. ಹೀಗಾಗಿ ಗುರಿ ತಪ್ಪದೆ ಇರ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಚಿಕ್ಕ ವಿಮಾನವನ್ನೇ ಬಾಂಬ್ ರೀತಿ ರೆಡಿ ಮಾಡಿ ಅದನ್ನ ಶತ್ರು ರಾಷ್ಟ್ರದ ಹಡಗುಗಳು, ಕಟ್ಟಡಗಳು, ಏರ್ಪೋರ್ಟ್ ಮೇಲೆ ನುಗ್ಗಿಸ್ತಿದ್ರು. ಇಂತಹ ಸೂಸೈಡ್ ಮಿಷನ್ಗಳ ಕಮಿಕೇಜ್ ವಿಮಾನಗಳಿಂದ ಸಾವಿರಾರು ಯುವ ಪೈಲಟ್ಗಳು ಕೂಡ ದೇಶಕ್ಕಾಗಿ ಪ್ರಾಣವನ್ನ ಬಿಟ್ಟಿದ್ರು. ಅಮೆರಿಕ ಇಂತಹ ಕಮಿಕೇಜ್ ವಿಮಾನವನ್ನ ಮಾರ್ಗ ಮಧ್ಯದಲ್ಲೇ ಹೊಡೆದುರುಳಿಸೋಕೆ ಬಾಂಬ್ ಅನ್ನ ರೆಡಿ ಮಾಡಿತ್ತು. ಇಂಥದ್ದೇ ಒಂದು ಬಾಂಬ್ ಮಿಯಾಜಾಕಿ ಏರ್ಪೋರ್ಟ್ ನಲ್ಲಿ ಬಿದ್ದಿತ್ತು. ಇಷ್ಟು ದಿನ ಅದು ಯಾರ ಗಮನಕ್ಕೂ ಕೂಡ ಬಂದೇ ಇರಲಿಲ್ಲ. ಮಣ್ಣಿನ ಅಡಿ ಹುದುಗಿ ಹೋಗಿದ್ದಂತ ಆ ಬಾಂಬ್ ಇವತ್ತು ರನ್ವೇ ಪಕ್ಕ ಬ್ಲಾಸ್ಟ್ ಆಗಿದೆ. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಇದ್ಯಾವುದೋ ಹೊಸ ಅಟ್ಯಾಕ್ ಇರಬಹುದು ಅಂತ ಭಾವಿಸಲಾಯಿತು. 100ಕ್ಕೂ ಹೆಚ್ಚು ವಿಮಾನ ಹಾರಾಟ ಕ್ಯಾನ್ಸಲ್ ಮಾಡಿ ಇಡೀ ರನ್ವೇಯನ್ನ ಪರಿಶೀಲನೆ ಮಾಡಲಾಯಿತು. ಕಡೆಗೆ 80 ವರ್ಷ ಹಿಂದೆ ಬಿದ್ದಿದ್ದಂತಹ ಬಾಂಬ್ ಅನ್ನೋದು ಗೊತ್ತಾಗಿದೆ. ಇದೇ ಮೊದಲು ಎರಡನೇ ವಿಶ್ವ ಯುದ್ಧ ಟೈಮ್ನಲ್ಲಿ ಬಳಕೆ ಮಾಡಲಾಗ್ತಿದ್ದಂತಹ ಬಾಂಬ್ ಜಪಾನ್ನಲ್ಲಿ ಬ್ಲಾಸ್ಟ್ ಆಗಿದೆ. 80 ವರ್ಷ ಆದ್ಮೇಲೂ ಬಾಂಬ್ ಜೀವಂತವಾಗಿದ್ದು ಈಗ ಸ್ಫೋಟಗೊಂಡಿದೆ. ಇಂತಹ ಇನ್ನು ಎಷ್ಟು ಬಾಂಬ್ಗಳು ಜಪಾನ್ನ ಭೂಮಿಯಲ್ಲಿ ಹುದುಗಿ ಹೋಗಿರಬಹುದು ಅನ್ನೋ ಟೆನ್ಷನ್ ಈಗ ಕಾಡ್ತಾ ಇದೆ.